ನನ್ನ ತಂಗಿ ಸವಸಕ್ಕೆ ಯಾವನೇ ಬರ್ಲಿ ಅವನ್ನಂತೂ ಸುಮ್ಕೆ ಬಿಡಕ್ಕಿಲ್ಲ. ನನಗೆ ಆವಾಜ ಎತ್ತಕೊಂಡ್ರು. ಸರ್, ಅನಿಕನ್ ಒಪ್ಪಿಗೆ ಇಲ್ದೆ ಅವಳನ್ನ ಮುಟ್ಟಕ್ಕೆ ಬಂದ್ರು. ಬಾಯಿ ಮಾತಲ್ಲಿ ಹೇಳ್ದೆ ಕೇಳಿಲ್ಲ. ನೀವು ನಿಮ್ಮ ಮಾತಲ್ಲಿ ಹೇಳಿ ಸರ್. ಸರಿ, ನೀವು ಹೊರಡಿ, ನಾನು ಸ್ವಲ್ಪ ವಿಚಾರಿಸ್ಕೊಂಡು ಬರ್ತೀನಿ. ರಿಷಿ ಸರ್, ಎಲ್ಲರೂ ಹೋಮ್ ಸ್ಟೇ ತಗೋ ಹೋಗಾಯ್ತು. ಬನ್ನಿ ಸರ್, ನಾವು ಹೋಗುಮ. ಕತ್ಲಾಯ್ತೈತೆ. ನೀವು ನೋಡಿದ್ರೆ ಇವಾಗ ಸಮುದ್ರ ತಗ ಕರ್ಕೊಂಬರ್ತಿದ್ದೀರಲ್ಲ. ಯಾಕೆ ಕಮಲಿ ಅವರೇ, ಈ ಪರಿಸರ ಎಲ್ಲ ಒಂದೇ ದಿನಕ್ಕೆ ನಿಮಗೆ ಬೋರ್ ಆಗೋಯ್ತಾ? ಹಂಗೇನಿಲ್ಲ, ನೀವು ಜೊತೆಗಿದ್ರೆ ಸಂತೋಷನೇ. ಬೆಳಗ್ಗೆ ನೀವು ಮೊದಲನೇ ಸಲ ಸಮುದ್ರ ನೋಡಬೇಕು ಅನ್ನೋ ಆಸೆನ ನಾನು ಈಡೇರಿಸಿದ್ದೀನಿ. ಈಗ ನೀವು ನನ್ನ ಆಸೆ ಈಡೇರಿಸೋ ಟೈಮ್. ನಿಮ್ಮ ಆಸೆನಾ? ಏನು ಸರ್, ಏನೇನೋ ಹೇಳ್ತಿದ್ದೀರಾ? ನಂಗೆ ಭಯ ಆಯ್ತಾಯ್ತಾ. ನನ್ನ ಆಸೆ ಏನು ಗೊತ್ತಾ? ನನ್ನ ಮನದರ್ಶಿ ಜೊತೆ ಏಕಾಂತವಾಗಿ ಕುಂತು ಸನ್ಸೆಟ್ ನೋಡೋ ಆಸೆ. ದಿನವಿಡೀ ಪ್ರಪಂಚಕ್ಕೆ ಶಕ್ತಿನ ಚೈತನ್ಯನ ಕೊಡೋ ಸೂರ್ಯ ಡ್ಯೂಟಿ ಮುಗಿಸಿ ಸಮುದ್ರದ ಮಡ್ಲನ್ನ ಸೇರೋ ಈ ಸೊಬಗನ್ನ ನೋಡೋದೇ ಚಂದ ಅಲ್ವಾ? ಈ ಕಡೆ ಸೂರ್ಯ ಮುಳುಗ್ತಾನೆ, ಆ ಕಡೆ ಚಂದ್ರ ಬೆಳದಿಂಗಳ ಹೊತ್ತು ತರ್ತಾನೆ. ಇವರಿಬ್ಬರ ಈ ಆಟ ಪ್ರೇಮಿಗಳಿಗೆ ಹಬ್ಬದೂಟ ಅಲ್ವಾ? ನನ್ನ ಗೆಳತಿಯ ಭುಜಕ್ಕೆ ಹೊರಗಿ ಈ ಅಲೆಗಳ ಶಬ್ದನ ಕೇಳ್ತಾ ಸನ್ಸೆಟ್ನ ನೋಡಬೇಕು ಅನ್ನೋದು ನನ್ನ ಬಹಳ ದಿನಗಳ ಕನಸು. ಅಂತ ಒಂದು ಕನಸು ಇವತ್ತು ಈಡೇರ್ತಿದೆ. ಒಂದು ಕನಸು ಅಂದರೆ ಬೇರೆ ಎಲ್ಲ ಏನು ಸರ್? ನಿಮ್ಮ ಜೊತೆ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ನೋಡೋದು, ಈ ಭೂಮಿಯ ನಾರ್ತ್ ಪೋಲ್ಗೂ ಸೌತ್ ಪೋಲ್ಗೂ ಹೋಗಿ ಬರೋದು, ಮೌಂಟ್ ಎವರೆಸ್ಟ್ನ ಸಿಕ್ಕಿದ ಮೇಲೆ ನಾವಿಬ್ಬರೇ ನಿಂತಿರೋದು, ಲಾಂಗೆಸ್ಟ್ ರೂಟ್ನ ಶಿಪ್ಪಲ್ಲಿ ಟ್ರಿಪ್ ಮಾಡೋದು, ಹೀಗೆ ಹಲವಿದೆ. ಎಲ್ಲ ಈಗಲೇ ಹೇಳೋದಕ್ಕಾಗಲ್ಲ, ಸ್ವಲ್ಪ ನಾಚಿಕೆ ಆಗುತ್ತೆ. ನೀವು ನನ್ನ ಭಾಗ್ಯ ಸರ್. ನನ್ನ ಭಾಗ್ಯನ ನಾನು ಯಾವತ್ತೂ ಭದ್ರವಾಗಿ ಇಟ್ಕೊಂಡಿರ್ತೀನಿ. ಮೊದಲನೇ ಆಸೆ ಈಡೇರ್ತು. ಸೂರ್ಯ ದೇವ, ಸಮುದ್ರ ದೇವ, ಥ್ಯಾಂಕ್ ಯು ಸೋ ಮಚ್. ಕಮ್ಮಿ ಅವ್ರನ್ನ ನನಗೆ ಕೊಟ್ಟಿದ್ದಕ್ಕೆ.
ಲೈಫಲ್ಲಿ ಮೊದಲನೇ ಸಲ ಈ ಥರ ಫೈರ್ ಕ್ಯಾಂಪ್ ಹಾಕೊಂಡು ಕೂತಿರೋದು. ಐ ಆಮ್ ಸೋ ಎಕ್ಸೈಟೆಡ್. ನಮ್ಮ ರಿಷಿ ಅಣ್ಣ ಸೂಪರ್ ಆಗಿ ಸೆಟಪ್ ಮಾಡಿದ್ದಾನೆ. ಆ್ಯಂಡ್ ನಮ್ಮ ನಿಂಗಿ ಯಾರಿಗೂ ಏನೋ ಕೊಡದೆ ಒಬ್ಳೇ ಏನೋ ತಿಂತಾ ಇದ್ದಾಳೆ. ನಮ್ಮ ಶಂಭು ಅವರು ಕೈಯಲ್ಲಿ ತಮಟೆ ಇಟ್ಕೊಂಡು ಏನೋ ಮಾಡ್ತಿದ್ದಾರೆ. ಕಮಲಿ ಅವ್ರ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಿದೆ. ಆದರೆ ಅದಕ್ಕೆ ಕಾರಣ ಈ ಫೈರ್ ಕ್ಯಾಂಪ ಅಥವಾ ಅವ್ರ ರಾಜ್ಕುಮಾರನ ಅಂತ ಗೊತ್ತಾಗ್ತಿಲ್ಲ. ಏಯ್ ರಚನಾ, ನಮ್ ನಿಂಗಿ ಅವರು ಕೈಯಲ್ಲೇನೋ ಇಟ್ಕೊಂಡು ಯಾರಿಗೂ ಏನೋ ಕೊಡದೆ ಒಬ್ರೇ ತಿಂತಿದ್ದಾರೆ. ಸರೋಜಕ ಮಾಡ್ಕೊಟ್ಟಿರೋ ತಿಂಡಿ ಬೇಕಾ? ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಏನಗೆ ಗುರಿ ಇಲ್ಲ ಎಲೆ ಬಾರಿ. ರಿಷಿ ಅಣ್ಣ, ಕಮಲಿ ಬನ್ನಿ ಡ್ಯಾನ್ಸ್ ಮಾಡಿ. ಅಯ್ಯೋ ಬ್ಯಾಡಪ್ಪ. ಅರೆ ಕಮಲಿ ಅವರೇ ಬನ್ನಿ. ಕಮಲಿ ಎದ್ದೇಳಮ್ಮ. ಬನ್ನಿ ಬನ್ನಿ ಬನ್ನಿ, ಕಮಾನ್ ಕಮಾನ್ ಕಮಾನ್. ಶಂಭು, ಬ್ಯಾಟ್ರಿ ಮುಗ್ದೋಯ್ತು, ನಾನು ಹೋಗಿ ಬೇರೆ ತಗೊಂಬರ್ತೀನಿ. ಪಾಳೆಗಾಡ ಬ್ಯಾಟ್ರಿ ಖಾಲಿ ಆಯ್ತು, ನಾನೇನ್ ನಾವು ಹೇಳಲ್ಲ. ಹೇಳ. ಒಂದು ನಿಮಿಷ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಅತ್ತೆಮ್ಮ, ಊಟಕ್ಕೆಲ್ಲ ತಯಾರು ಮಾಡಿವ್ನಿ, ಬನ್ನಿ, ಸಮಯ ಆಯ್ತು. ಗೌರಿ, ಇನ್ನು ಚಂದ್ರು ಬಂದಿಲ್ವಾ? ಹ್ಞೂ ಬಂದವ್ರೆ, ಕ್ವಾಣೆಲಿ ಬಟ್ಟೆ ಬದಲಾಯಿಸ್ಕೊತಾವ್ರೆ, ಬಂದ್ಬಿಡ್ತಾರೆ. ನಿನ್ನ ಹತ್ರ ಮಾತಾಡಿದ್ನಾ ಅಥವಾ ಅವನೇನಾದ್ರು ಬೇಜಾರಲ್ಲಿದ್ದಾನಾ? ದಿನ ಮಾತಾಡಂಗೆ ಮಾತಾಡಿಲ್ಲ, ಹೊಸಿ ಬ್ಯಾಸೋದಾಗೆ ಅವ್ರೆ. ಅತ್ತೆಮ್ಮ, ಕಮಲಿನುವೆ ಫೋನ್ ಮಾಡಿದ್ಲು, ಅಲ್ಲೇನೋ ತೊಂದರೆ ಇಲ್ವಂತೆ, ಆರಾಮಾಗಿದ್ದೀವಿ ಅಂದ್ಲು. ನಾನು ಹೇಳಿಲ್ವಾ? ನೀನು ಸುಮ್ಮನೆ ಟೆನ್ಷನ್ ಮಾಡಿಕೊಂಡೆ ಅಷ್ಟೇ. ಅತ್ತೆಮ್ಮ ನಿಮ್ಗೋಸ್ಕರನೇ ಯಾಕೆ ಕಾಯ್ತಾ ಇದ್ರು. ಊಟಕ್ಕೆಲ್ಲರೂ ತಯಾರು ಮಾಡಿವ್ನಿ, ಇದನ್ನು ಬಂದ್ಬಿಡಿ. ಚಂದ್ರು, ಏನಾಯ್ತು? ದಾಲ್ಮಿಯಾ ಕಂಪ್ನಿಯಿಂದ ಏನಾದರೂ ಅಪ್ಡೇಟ್ಸ್ ಬಂತಾ? ಯಾರನ್ನೂ ನಂಬ ಹೋಗಿಲ್ಲ ಅಮ್ಮ. ನಮ್ಮ ಹತ್ರ ಚೆನ್ನಾಗಿ ಮಾತಾಡಿ ಒಳ್ಳೆ ರ್ಯಾಪು ಬಿಲ್ಡ್ ಆಯಿತು ಅಂತ ನಾವು ಅಂದ್ಕೊಳ್ಳುವಾಗ ಡೀಲ್ನ ಬೇರೆ ಕಂಪ್ನಿ ಕೊಟ್ಟಿದ್ದಾರೆ. ಎಕ್ಸ್ಪ್ಲನೇಷನ್ ಕೇಳಿದರೆ ತೀರಾ ಅವಮಾನ ಆಗೋ ಥರ ಮಾತಾಡಿದರು. ಇಟ್ಸ್ ಅ ಬ್ಯಾಡ್ ಡೇ ಅಮ್ಮ. ಚಂದ್ರು, ಇಷ್ಟಕ್ಕೆಲ್ಲ ಚಿಂತೆ ಮಾಡಬೇಡ. ಬಿಸ್ನೆಸ್ ಅಂದಮೇಲೆ ಏಳು ಬೀಳು ಇದ್ದೇ ಇರ್ತವೆ. ಈ ವಿಷಯಕ್ಕೆ ನಿಮ್ಗೆ ಇಷ್ಟೊಂದು ಬೇಜಾರಾದರೆ ಮುಂದೆ ಯಾವುದನ್ನು ಪ್ಲ್ಯಾನ್ ಮಾಡೋಕ್ಕಾಗೋದೇ ಇಲ್ಲ. ಮನಸ್ಸನ್ನು ಗಟ್ಟಿ ಮಾಡ್ಕೊ. ಸೋತಾಗ ಸೋಲನ್ನು ಮನಸ್ಸಿಗೆ ಹಚ್ಕೋಬಾರ್ದು. ಏನು ತಪ್ಪುಗಳು ನೀನು ಮಾಡಿರ್ತೀಯೋ ಅದು ಮುಂದೆ ಆಗದಿರೋ ಹಂಗೆ ನೋಡ್ಕೋಬೇಕು ಅಷ್ಟೇ. ಎಸ್ ಅಮ್ಮ, ಯು ಆರ್ ರೈಟ್. ನಡಿ, ತಡ ಆಯಿತು, ಊಟ ಮಾಡೋಣ. ಏನಾಗಿರ್ಬೋದು? ರಚನಾ, ರಚನಾ,
ರಚನಾ ಏನಾಯ್ತು ರಚನಾ? ರಚನಾ ಏನಾಯ್ತು? ಕಮ್ಲಿ ಕಮ್ಲಿ ಅಲ್ಲಿ ರಚನಾ ಇಲ್ಲಿ ನೋಡು, ಏನಾಯ್ತು? ಏನಾಯ್ತು ರಚನಾ? ಅಣ್ಣ ಅಣ್ಣ ಅಲ್ಲಿ ಯಾರೋ ಮಾಸ್ಕ್. ಹೇ ಕೂಲ್ ಡೌನ್ ನಾನು. ಏನಾಯ್ತು? ನಾನು ನೋಡ್ತೀನಿ. ನಿಂಗೆ ಒಂದು ಸ್ವಲ್ಪ ನೀರು ತಗೊಂಡು. ಕಮ್ಲಿ ನೀವೆಲ್ಲ ಇದ್ದು ಅವಳನ್ನ ನೋಡ್ಕೊಳ್ಳಿ. ನಾನು ಅಲ್ಲಿ ಯಾರು ಇದ್ರೆ ಚೆಕ್ ಮಾಡ್ಕೊಂಡು ಬರ್ತೀನಿ. ಶಂಭು ಬಾ. ರಚನಾ ಏನಾಗಿಲ್ಲ, ಸಮಾಧಾನ ಮಾಡ್ಕೊ. ನೀರು ಕುಡಿ. ರಚನಾ ಭಯ ಪಡ್ಬೇಡ, ಏನು ಆಗಿಲ್ಲ. ಇಲ್ಲ ಕಮ್ಲಿ, ನಾನು ನೋಡ್ದೆ ಅಲ್ಲಿ. ಏನ್ ನೋಡ್ದೆ? ಅಲ್ಲ ಯಾವ್ದೋ ಕತ್ಲಲ್ಲಿ ಮರದ ನೆರಳು ಏನೋ ಇರ್ತೈತೆ, ಅದಕ್ಕೆ ಹಿಂಗ್ ಕೂತ್ಕೊಳ್ಳೋದಾ? ಇಲ್ಲ ನಿಂಗೆ, ನಾನು ನಿಜವಾಗ್ಲೂ ನೋಡ್ದೆ. ರಚನಾ ಅಲ್ಲಿ ಏನೂ ಇಲ್ಲ, ನೀನು ಒಬ್ಳೆ ಬಂದಲ್ಲ, ಅಕ್ಕೆ ಗಾಬರಿ ಆಗಿರ್ತೈತೆ ಆಟೆಯ. ಅಲ್ಲಿ ಯಾರೂ ಇಲ್ಲ ರಚನಾ, ನಿನ್ನ ಭ್ರಮೆ ಅಷ್ಟೇ. ಟ್ರಿಪ್ಪು ಶುರು ಆಗ್ಲಿಂದಲೇ ಇಂಗ್ಲೀಷ್ ಫಿಲಮ್ಮು ಆರರ್ ಅಂತ ಏನೇನೋ ತಲೆಗೆ ಹಾಕೊಂಡಿದ್ದೆ, ಅದಕ್ಕೆ ನಿಂಗೆ ಹಿಂಗೆ ಅನಿಸ್ತಾ ಇರೋದು. ಇಲ್ಲ ಶಂಭು, ನಾನು ನೋಡ್ದೆ. ರಚನಾ, ಇನ್ಮೇಲೆ ನೀನು ಎಲ್ಲೇ ಹೋಗಬೇಕು ಅಂದರೂ ಕಮ್ಲಿ ಅವ್ರನ್ನ ಕರ್ಕೊಂಡು ಹೋಗು ಅಥವಾ ನಿಂಗಿನ ಕರ್ಕೊಂಡು ಹೋಗು. ಅನ್ನೆಸರಿಯಾಗಿ ನೀನು ಭಯಪಟ್ಟು ನಮ್ಮನ್ನು ಭಯಪಡಿಸ್ಬೇಡ. ಓಕೆ? ಹೌದು, ರಿಷಿ ಸರ್ ಹೇಳಿದ್ದೆ ಸರಿ. ದಿಗಿಲ್ ಬಿದ್ದವನ್ ಕಣ್ಗೆ ಕಂಡಿದ್ದೆಲ್ಲ ದೆವ್ವ ಅಂತೆ. ಹಂಗಾಗೈತ್ ನಿನ್ ಕತೆ. ಮೊದಲು ಈ ಹಾಳಾದ ಇಂಗ್ಲಿಷ್ ಸಿನಿಮಾಗಳನ್ನೆಲ್ಲ ತಲೆಯಿಂದ ತೆಗ್ದ. ರಚನಾ ಹೆದರ್ಕಬೇಡ, ಇನ್ಮ್ಯಾಕೆ ನೀನ್ ನಮ್ ಜೊತೆನೇ ಇರು, ಆಯ್ತಾ? ಸರಿ ಬನ್ನಿ ಬನ್ನಿ, ಇಲ್ಲೇ ನಿಂತ್ರೆ ಅದೇ ಯೋಚನೆ ಇರ್ತೈತೆ. ಹಾಂ ಬನ್ನಿ, ಎಲ್ಲರೂ ಕ್ಯಾಂಪ್ ಇರ್ತಾವ, ಹೋಗುಮ್ಮ ಅಲ್ಲಿ ಹಾಡಾಕೊಂಡು ಮಜಾ ಮಾಡುಮ್ಮ. ಬಾ ರಚನಾ ಬಾ. ಎಕ್ಸಾಕ್ಟ್ಲಿ. Come on, cheer up. Come on. ರಚನಾ ಬಾ. ರಚನಾ, ಆಟೋನ್ ಭಯ ಆಗೋದಾದ್ರೆ ಕೈಯಾಗೆ ಖಾರದ ಪುಡಿ ಮರಿಕೊಂಡಿರೋ. ಯಾರಾನ ದಿಗಲ್ ಬೀಳ್ಸಕ್ ಬಂದ್ರೆ ಬುಫ್ ಅಂತ ಮಕ್ಕಕ್ಕೆ ಹಾಕಿ ಹೇಳ್ತೀನಿ. ಒಸಿ ನೋಡ್ಕೊಂಡು ಹಾಕೋಚನ, ಅದು ನಾನು ರಿಷಿ ಸರ್ ಕೂಡ ಆಗಿರ್ಬೋದು ಅಲ್ವಾ? ಎಲ್ಲ ನಿಮ್ಮಿಂದಾನೆ. ನಾನು ಮೊದಲೇ ಹೆದರ್ಕೊಂಡಿದ್ದೀನಿ, ನಿನ್ನೆಯಿಂದ ಭಯ ಇನ್ನೂ ಜಾಸ್ತಿ ಆಗ್ತಿದೆ. ಅಮ್ಮ ಎದ್ದು ನಿಂತ್ಕೊಂಡ್ಬಿಡು, ಒಲ್ಲಿ ಕಾಲಿಗೆ ಬಿಟ್ಟು ಸಮಯ ಕೇಳ್ಬಿಡ್ತೀನಿ. ಹೋಗೋ ಸುಮ್ಮನೆ. ಏಯ್ ರಚನಾ, ಅವ್ನು ಸುಮ್ಮನೆ ತಮಾಷೆ ಮಾಡ್ತಾ, ನೀನು ಸೀರಿಯಸ್ ಆಗಿ ತಗೊಂಬೇಡ. ಯು ಆರ್ ವೆರಿ ಸ್ಟ್ರಾಂಗ್ ಗರ್ಲ್. ಎಲ್ಲ ಕಣ್ಣಿಗೆ ಕಂಡ್ಮೇಲೂ ಹೇಗಣ್ಣ ಧೈರ್ಯವಾಗಿರೋದು? ಸರ್ ಮತ್ತೆ ಆಸೆ ಯಾಕೆ, ಬಿಟ್ಬಿಡಿ. ಎಲ್ರು ತಗೊಳ್ಳಿ. ಇವನೊಬ್ಬ. ಏನದು? ಚರ್ಬತ್ತು. ಏನ್ ಶರ್ಬತ್ತು? ಕುಡಿದ್ ನೋಡಿ ಗೊತ್ತಾಯ್ತದೆ. ಮೊದಲು ಏನದು ಅಂತ ಹೇಳು.
ಚರ್ಬತ್ತು ಸರ್, ಸ್ವಲ್ಪ ನಿದ್ದೆ ಸ್ವಲ್ಪ ಮತ್ತು ಜೋಂಪಾಗಿ ಬರ್ತದೆ. ಮತ್ತ ಅದೆಲ್ಲ ಏನು ಬೇಡ, ತಗೊಂಡು ಹೋಗು. ಸರ್ ಇದು ಚೆನ್ನಾಗಿ ಐತೆ, ಅವ್ನು ಸುಮ್ಕೆ ಹೇಳ್ತವನೆ, ಎಲ್ಲರೂ ತಗೊಳ್ಳಿ. ಹಾಯ್ ಗಾಯ್ಸ್. ನೋಡ್ರಪ್ಪ, ಇವಳೊಬ್ಳು ಬಾಕಿ ಇದ್ಲು. ಹುಲಿಯ ನನ್ಗಿಲ್ವಾ? ಅದೇ ತಗೊಳ್ಳಿ. ಏನಿದಾ? ಹಾಂ, ಶರ್ಬತ್ತು. ಓಕೆ, ಥ್ಯಾಂಕ್ ಯು. ಹಲೋ, ಕೊಟ್ಟಾಯ್ತಲ್ಲ, ಇನ್ನೇನು ಹೊರಡು, ಕೆಲಸ ನೋಡೋಗು. ಕೆಲಸ ಎಲ್ಲ ಆಯಿತು, ಇನ್ನೇನಿಲ್ಲ. ಸರಿ, ನಮ್ಗೀಗ ಸ್ವಲ್ಪ ಪ್ರೈವೇಸಿ ಕೊಡು. ಪೆಪ್ಸಿಯಾ? ಬೇಡ ಸರ್, ಶರ್ಬತ್ತೆ ಚೆನ್ನಾಗತ್ತೆ, ಕುಡಿರಿ. ಏನು ಬೇಡ, ಹೋಗಯ್ಯ. ನಾನು ಹಾಡು ಕೇಳ್ತೀನಿ. ಇಲ್ಲಿಗ ಯಾರು ಹಾಡು ಹೇಳ್ತಿಲ್ಲ, ಹೋಗು. ರಿಷಿ ಸರ್ ಪಾಪ ಇರ್ಲಿ ಬಿಡಿ ಸರ್. ಹುಲಿಯ ನೀನ್ ಕುಂತ್ಕ. ವಾಟ್ ಇಸ್ ದಿಸ್? ಹೀಗೆ ಕೂತ್ಕೊಳ್ಳೋದ? ನನಗ್ ಬೋರ್ ಆಗ್ತಿದೆ. ಸ್ಯಾನೆ ಒಳ್ಳೇದಾಯ್ತು, ಬೋರ್ ಆಯ್ತಾದ್ರೆ ಬೋರ್ ಹಾಕೊಂಡ್ ಮಲಿಕ. ಹೇ, ಕೂಲ್. ಐ ಹ್ಯಾವ್ ಅನ್ ಐಡಿಯಾ. ಎಸ್ ಋಷಿ? ಲೆಟ್ಸ್ ಪ್ಲೇ ಎ ಗೇಮ್. ಏನು ಗೇಮ್ ಸರ್? ನೆವರ್ ಹ್ಯಾವ್ ಐ ಎವರ್. ಅಯ್ಯೋ, ಇದೇನ್ ಸರ್ ಜಪಾನ್ ಪಿಕ್ಚರ್ ಹೆಸರು ಇದ್ದಂಗ ಐತೆ. ಇದನ್ನ ಹೇಳೋಕೆ ನಂಗೆ 4 ವಾರ ಆಯ್ತದೇನೋ. ಬೇರೆ ಯಾವ್ದಾದ್ರು ಇದ್ರೆ ಹೇಳಿ. ನಿಂಗಿ, ಈ ಆಟ ತುಂಬಾ ಚೆನ್ನಾಗಿರುತ್ತೆ. ನೆವರ್ ಹ್ಯಾವ್ ಐ ಎವರ್ ಅಂದ್ರೆ ನಾನು ಯಾವತ್ತೂ ಮಾಡ್ದಿರೋಂಥ ಕೆಲಸ ಅಂತ. ಓ, ಹಂಗೂ ಒಂದು ಆಟ ಆಯ್ತಾ? ಪ್ರತಿಯೊಬ್ರು ತಾವ್ ಇಲ್ಲಿವರೆಗೂ ಮಾಡಿರೋ ಕೆಲಸನ ಮೆನ್ಷನ್ ಮಾಡ್ತಾ ಅದನ್ನ ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲ ಒಂದೊಂದು ಸಿಪ್ ಕುಡಿಬೇಕು. ಸರ್ ಇರಿ ಇನ್ನೊಂದ್ ಕಿತ್ತ ಹೇಳಿ. ಓಕೆ, ಲಿಸನ್ ಕೇರ್ಫುಲಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಪ್ರತಿಯೊಬ್ರು ಒಂದು ವಿಷಯನ ಇಲ್ಲಿವರೆಗೂ ಮಾಡದೇ ಇರೋರು ಅದನ್ನ ಮೆನ್ಷನ್ ಮಾಡಿ ಒಂದು ಸಿಪ್ ಕುಡಿತಾರೆ. ಇನ್ ಮಿಕ್ದವರು ಯಾರ್ಯಾರು ಮಾಡಿರ್ತೀರೋ ಅವರೆಲ್ಲ ಒಂದು ಸಿಪ್ ಕುಡಿಬೇಕು. ಫಾರ್ ಎಕ್ಸಾಂಪಲ್, ನೆವರ್ ಹ್ಯಾವ್ ಅ ಎವರ್ ಅಂತ ಹೇಳಿ ನಾನು ಟ್ರಾಫಿಕ್ ರೂಲ್ಸ್ನ ಯಾವತ್ತೂ ಬ್ರೇಕೇ ಮಾಡಿಲ್ಲ ಅಂತ ಒಂದು ಸಿಪ್ ಕುಡಿತೀನಿ. ಈಗ ನಿಮ್ಮಲ್ಲಿ ಯಾರ್ಯಾರು ಬ್ರೇಕ್ ಮಾಡಿದಿರೋ ಅವರೆಲ್ಲ ಕುಡಿಬೇಕು. ಓಹೋ, ಚೆನ್ನಾಗೈತೆ ಸರ್. ಹಾ, ಈಗ ನಮ್ಮೂರಲ್ಲಿ ನಾನು ಬಿಸಿ ಬಿಸಿ ಬೆರಣಿ ತಟ್ಟಿವ್ನಿ ಅಂತ ಸಿಪ್ ಕುಡಿದ್ರೆ ನೀವೆಲ್ಲ ತಟ್ಟಿಲ್ಲ ಅಂತ ಕುಡಿತೀರಾ, ಕರೆಕ್ಟಾ ಸರ್? ಓಕೆ, ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಇಲ್ಲಿವರೆಗೂ ಒಬ್ಬರನ್ನೇ ಪ್ರೀತಿ ಮಾಡಿರೋದು. ಅಯ್ಯೋ, ಏನಾಯ್ತು? ನೀನ್ ಒಬ್ರಿಗಿಂತ ಹೆಚ್ಚಿನ ಜನ ಪ್ರೀತಿ ಮಾಡಿದ್ಯಾ? ಅಯ್ಯೋ ಇಲ್ಲ, ನಾನು ಒಬ್ಬರನ್ನು ಪ್ರೀತಿ ಮಾಡಿಲ್ಲ ಸಾರ್. ಇದೇನೋ ಈ ಚಿತ್ರ ಆಟ ಐತೆ. ಏನೋ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಎಲ್ಡೆಲ್ಡ್ ಅತ್ತ ಬರ್ತೈತೆ. ಒಸಿ ನೋಡ್ಕೊಂಡು ಕೇಳಿ. ಅದೇ ಮಜಾ. ಓಕೆ, ಈಗ ನಾನು ನೆವರ್ ಹ್ಯಾವ್ ಐ ಎವರ್ ಕಿಸ್ಡ್ ಎನಿವನ್ ಇನ್ ಮೈ ಲೈಫ್. ಏನಾಯ್ತು ಸಾರ್? ಇವಮ್ಮ ಮಾತಾಡೋದು ನಮ್ಗೆ ಅರ್ಥ ಆಗಕ್ಕಿಲ್ಲ. ನಾನು ಸಂಭು ಹೋಗಿ ಕುಂಟೆ ಬಿಲ್ಲೆ ಆಡ್ತೀವಿ. ಬಾರ್ಲ ಸಂಭು. ಒನ್ ಸೆಕೆಂಡ್. ಅನಿಕಾ, ಕನ್ನಡದಲ್ಲಿ ಹೇಳು, ಎಲ್ರಿಗೂ ಅರ್ಥ ಆಗ್ಲಿ. ಫೈನ್. ಇದುವರೆಗೂ ನಾನು ಯಾರನ್ನೂ ಕಿಸ್ ಮಾಡಿಲ್ಲ. ಅಪ್ಪ, ಒಳ್ಳೇದಾಯ್ತು ಬಿಡು. ನಿಂಗೆ ಸರಿ, ನಾವು ಹಂಗೆಲ್ಲ ಏನೂ ಮಾಡಿಲ್ಲ, ಅದಕ್ಕೆ ನಾವು ಕುಡಿಯೋಂಗಿಲ್ಲ. ನಿಮ್ಮಿಬ್ಬರ ಮಧ್ಯೆ ಏನೆಲ್ಲ ನಡೆದಿದೆ ಅಂತ ನಾನು ತಿಳ್ಕೋಬೇಕು.